ಕಂಪನಿ ಒಂದು ಸ್ಥಳದಲ್ಲಿ ಕಾರ್ಮಿಕ ಸಂಘಟನೆ ಒಪ್ಪಿದ್ರೆ ಮಾತ್ರ ಇದು ಅಪ್ಲೈ ಮಾಡಕ್ಕೆ ಸಾಧ್ಯ. ಕಂಡೀಷನ್ಸ್ ಹಂಗೆ ನಮ್ಮ ಕಾರ್ಮಿಕ ಸಂಘಟನೆ ಜೊತೆಗೆ ಅಲ್ಲಿ ಒಳಗೆ ಇರ್ತಕ್ಕಂಥ ಕಾರ್ಮಿಕರು ಹೋಗ್ಬೇಕು. ಒಂದು ಸಾಯಿ ಇಂಡಸ್ಟ್ರೀಸ್ ಅಂತಿದೆ. ಸಾಯಿ ಇಂಡಸ್ಟ್ರೀಸ್ ನಮ್ಗೆ ಇದೇ ರೀತಿಯಾದಂಥ ಒಂದು ಅರ್ಜಿ ಕೊಟ್ಟಾಗ ನಮ್ಮ ಇಲಾಖೆಯವರು ಹೋಗಿ ಒಳಗಡೆ ಹೋಗಿ ಎಲ್ಲ ಎಂಪ್ಲಾಯೀಸ್ನ ಮಾತಾಡ್ಬಿಟ್ಟು ಅವ್ರ ಒಪ್ಪಿಗೆನ ಪಡೆದ್ಬಿಟ್ಟು ಈ ಥರ ಕೊಟ್ಟಿರ್ತಕ್ಕಂಥದ್ದು ಅವರಲ್ಲೇ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ, ಆ ವ್ಯವಸ್ಥೆ ಇದೆ. ಸೊ ಪ್ರತಿಯೊಬ್ಬರು ಈಗ ನಿನ್ನೆ ನೋಡಿ TCSನವರು ಏನೋ 12,000 ಜನಕ್ಕೆ ಲೇ ಆಫ್ ಆಗಿರ್ತಕ್ಕಂಥದ್ದು ಮಾತುಕತೆ ಇದೆ. ನಾವು ಆಲ್ರೆಡಿ ವಿ have called for TCS people also to our department people have called them to just have consultation what is the reason ಅಂತೇಳಿ. ಈ ಒಂದು ಸನ್ರೈಸ್ ಅಂತ ಏನು ನಮಗೆ ಸನ್ರೈಸ್ ಕಂಪ್ನೀಸ್ ಅಂಥೇಳಿ ನಾವು ಇವರಿಗೆ ಲೇಬರ್ ಗ್ಯಾಂಬಿಟ್ಗಿನ ಹೊರಗೆ ಯೂಶಲಿ ಎವ್ರಿ ಇಯರ್ ಅದು 5 ವರ್ಷಕ್ಕೊಂದ್ಸಲಿ ನಾವು ಅವರಿಗೆ ಈ ರೀತಿಯಾದಂಥ ರಿಯಾಯಿತಿಯನ್ನು ಕೊಟ್ಕೊಂಡು ಬರ್ತಾಯಿದ್ವಿ. ಬಟ್ ಆದರೂ ಕೂಡ ಕಂಡೀಷನ್ ಇದೆ. ಇಫ್ ಸಂಬಡಿ ದೇ ಹ್ಯಾವ್ ಟು ಲೇ ಆಫ್, ಯಾವುದೇ ಸಾಫ್ಟ್ವೇರ್ ಕಂಪ್ನಿ ಯಾವುದೇ ದೊಡ್ಡ ಕಂಪ್ನಿಗಳು ಈ ಥರ ಲೇ ಆಫ್ ಮಾಡೋಕಲ್ಲಿಗೆ ನಮಗೆ ಮಾಹಿತಿ ಕೊಡಬೇಕಂತಕ್ಕಂಥದ್ದು ಆ ಥರ ಕಂಡೀಷನ್ಸ್ಗಳಿದ್ದಾವೆ. ಅದರ ಮೇಲೆ ಅವರಿಗೆ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ. ಬಟ್ ಕರೆದಿರ್ತಕ್ಕಂಥ ಉದ್ದೇಶ ಈ ಬ್ಲ್ಯಾಂಕೆಟ್ ಕವರೇಜ್ ಆಗಿ 9 to 10 hours ನಾವು ಒಪ್ತಾ ಇಲ್ಲ ಸದ್ಯದಲ್ಲಿ. ಬಟ್ ಯಾವುದೇ ಇಂಡಸ್ಟ್ರಿ ಆಮೇಲೆ ಅವ್ರ ಇಂಡಸ್ಟ್ರಿ ಎಂಪ್ಲಾಯೀಸ್ಗಳು ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳಿದಾಗ ನಾವು ಅದನ್ನು ಯಾವ ರೀತಿ ಕನ್ಸಿಡರ್ ಮಾಡಬೇಕಂತ ಹೇಳಿ ಅದಕ್ಕೆ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ಫಾಲೋ ಮಾಡಿ ಅವರಿಗೆ ಒಪ್ಪಿಗೆಯನ್ನು ಕೊಡ್ತೀವಿ. ಬಟ್ ಸಬ್ಜೆಕ್ಟ್ ಟು ಎಂಪ್ಲಾಯೀಸ್ ಹ್ಯಾವ್ ಟು ಅಗ್ರಿ. ಯಾರು ಎಂಪ್ಲಾಯೀಸು ಅದನ್ನ ರಿಜೆಕ್ಟ್ ಮಾಡ್ತಾರೆ, ಅದು ಎಂಪ್ಲಾಯೀಸ್ಗಳು ಇಫ್ ದೇ ಡೋಂಟ್ ವಾಂಟ್ ಟು ವರ್ಕ್ ದೆನ್ ವಿಲ್ ಬಿ ಮೋರ್ ದನ್ ಹ್ಯಾಪಿ ಟು ಗೋ ಬೈ ವಾಟ್ ಎಂಪ್ಲಾಯೀಸ್ ಸೇ. ಅಲ್ಲ ನೀವು ನೋಡಿದ್ರೆ ಟೆಕ್ನಿಕಲಿ ಅದು ತುಂಬ ಇಂಪ್ಲಿಮೆಂಟ್ ಮಾಡೋದು ಕೂಡ ಕಷ್ಟ ಇದೆ ನನ್ನ ಅಭಿಪ್ರಾಯದಲ್ಲಿ. ಯಾಕಂತಂದರೆ ಹೋಗ ಬರಲಿಕ್ಕೆ 2 ತಾಸು ಬೇಕು ದಿನಕ್ಕೆ. ಅವ್ರು ಬಂದು 8 ತಾಸು ಫ್ಲೋರ್ನಾಗ ಇರಬೇಕು, 1 ತಾಸು ನೀವು ಖಾಲಿ ಟೈಮ್ ಅಂದು ಕೂಡ ಇಲ್ಲಿಗೆ ನೀವು ಮೇಲೆ ನೋಡಿದ್ರೆ 11 ತಾಸು ಹಾಗೆ ಆಗುತ್ತೆ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಅಲ್ಲ. ಬಟ್ ಆ್ಯಸ್ ಅ ಮಿನಿಸ್ಟರ್ ವೆನ್ ಐ ಅಪ್ಲೈ ಮೈ ಮೈಂಡ್ ಇದೊಂಥರ ಏನೋ ಸೈಂಟಿಫಿಕ್ ಆಗಿ ಕಾಣಂಗಿಲ್ಲ. ಆಮೇಲೆ ಇದು 1 ವಾರ 10 ದಿವಸ ಆದರೆ ಮಾಡೋದು ಈಸಿ ಆಗುತ್ತೆ. ವರ್ಷಗಟ್ಟಲೆ ಈ ರೀತಿ ಮಾಡ್ತಕ್ಕಂಥದ್ದು ಬೆಂಗಳೂರು ಇರ್ತಕ್ಕಂಥ ಸಿಟಿನಲ್ಲಿ ತುಂಬ ಕಷ್ಟ ಇದೆ. ಬಿಕಾಸ್ ವಿ ಆಲ್ ನೋ ದೇರ್ ಸೋ ಮಚ್ ಆಫ್ ಟ್ರಾಫಿಕ್ ಕಂಜೆಷನ್. ಅದಾದಮೇಲೆ ವರ್ಕ್ ಫ್ರಮ್ ಹೋಮ್ ಅಂತ ಕೂಡ ಇದೆ. ಈ ಥರದ್ದು ನಮಗೆ ಯಾರೂ ನೇರವಾಗಿ ಬಂದು ಹೇಳೋದಿಲ್ಲ. ಬಟ್ ನಮಗಿರ್ತಕ್ಕಂಥ ಮಾಹಿತಿ, ಯಾಕಂದ್ರೆ ನಮ್ಮ ರಿಲೇಷನಲ್ಲಿ ಕೆಲವು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ, ಭಾಳಷ್ಟು ಜನರು ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬಹಿರಂಗವಾಗಿ ಹೇಳಕ್ಕೆ ರೆಡಿ ಇಲ್ಲ. ದೇ ಡೋಂಟ್ ನಾಟ್ ಗಿವ್ ಇನ್ ರೈಟಿಂಗ್ ಬಿಕಾಸ್ ಅವ್ರಿಗೆ ಕೆಲಸ ತೊಂದರೆ ಇದೆ ಅಂತೇಳಿ. ಬಟ್ ವಿಸ್ಡಮು, ಬಾರೋಡ್ ನಾಲೆಜು, ಫ್ರೆಂಡ್ಸು ಅಕ್ರಾಸ್ ದ ಇಂಡಸ್ಟ್ರಿ ಮಾತನಾಡಿರ್ತಕ್ಕಂಥ ಆ ಒಂದು ಇರ್ತಕ್ಕಂಥ ನಾಲೆಜ್ ಬೇಸ್ನಲ್ಲಿ. ಸೊ ಟುಡೇ ದಿ ಸ್ಟ್ಯಾಂಡ್ ಇಸ್ ದ್ಯಾಟ್ ನಾವು ಬ್ಲ್ಯಾಂಕೆಟಾಗಿ ಎಲ್ಲ ಇಂಡಸ್ಟ್ರಿಗಳಿಗೆ ಒಪ್ಪೋದಿಲ್ಲ. ಇಂಡಸ್ಟ್ರಿಗಳು ಒಪ್ಪಬೇಕಾಗಿದ್ದರೆ ಕಂಡೀಷನ್ಸ್ಗಳು ಅದನ್ನ ಹೇಳಿದ್ದೀವಿ. ಆ ಕಂಡೀಷನ್ಸ್ ಅವರು ಎಂಪ್ಲಾಯೀಸ್ಗಳು ಒಪ್ಪಿ ಎಂಪ್ಲಾಯೀಸ್ಗಳು ರೈಟಿಂಗ್ನ ಕೊಟ್ಟರೆ ವಿ ಕ್ಯಾನ್ ಇಂಪ್ಲಿಮೆಂಟ್ ಇಟ್. ಅಲ್ಲ ಅವ್ರು ಒಪ್ಪಬೇಕು. ಕಂಡೀಷನ್ ಅಂದರೆ ಅವ್ರು ಒಪ್ಪಬೇಕು, ಯಾರು ಎಂಪ್ಲಾಯೀಸ್ ಒಪ್ಪಬೇಕು. ಸರ್, ಈಗ ಇದಕ್ಕೆ ಕೈಗಾರಿಕಾ ಇಲಾಖೆ ಮತ್ತು ITBT ಇಲಾಖೆ ಎರಡಕ್ಕೂ ಒಪ್ಪಿಗೆ ಇದೆಯಾ ಅಂತ? ಅಲ್ಲ ಅವ್ರ ಒಪ್ಪಿಗೆ ಇದೆ. ಎನಿ ಇಂಡಸ್ಟ್ರಿ ದೇಸೇ ಮಾಡ್ರಿ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಫ್ಲೆಕ್ಸಿ ಅವರ್ಸ್ನಲ್ಲಿ ಆಪ್ಷನ್ ಇದೆ. ಓನ್ಲಿ ಇಫ್ ದೇ ಅಕ್ಸೆಪ್ಟ್, ಎಂಪ್ಲಾಯೀಸ್ ಒಪ್ಕೋಬೇಕು. ಯಾಕೆಂದರೆ ITBT ಸಚಿವರು ಹೇಳಿದ್ರು, ಕೈಗಾರಿಕಾ ಸಚಿವರು ಹೇಳಿದ್ರು, ನಮಗೆ 10 ಅವರ್ ಮಾಡೋದ್ರಿಂದ ತುಂಬ ಅನುಕೂಲ ಇದೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅಲ್ಲ ಅವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲಲ್ಲ. ಸೀಟ್ಸ್ ಆಬ್ವಿಯಸ್ಲಿ ಇಂಡಸ್ಟ್ರಿಗೆ ಏನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಕ್ಕಂಥ ಸರಿ ಇದೆ. ನಾವು ಅದನ್ನು ವಿರುದ್ಧ ಮಾಡ್ತಾ ಇಲ್ಲ. ಫ್ಲೆಕ್ಸಿ ಅವರ್ಸ್ನಲ್ಲಿ ಆಪರ್ಚುನಿಟಿ ಇರ್ತಕ್ಕಂಥವ್ರು ಯಾರಿಗೆ ಬೇಕು ಅವರು ರೈಟಿಂಗ್ನ ಕೊಡೋದ್ರ ಜೊತೆಗೆ ಅಲ್ಲಿ ಯಾರು ಎಂಪ್ಲಾಯೀಸ್ಗಳು ಒಪ್ಕೊಂಡ್ರೆ ದಟ್ಸ್ ಅ ಪ್ರಾವಿಷನ್ ಅಂಡರ್ ದ ಆ್ಯಕ್ಟ್ ಓನ್ಲಿ. ಸೊ ವಾಟ್ ಎವರ್ ದ ಪ್ರಾವಿಷನ್ ಇಸ್ ದೇರ್ ಇನ್ ದ ಅಂಡರ್ ದ ಆ್ಯಕ್ಟ್, ಸೊ ವಿ ವಿಲ್ ಲೆಟ್ ಇಂಪ್ಲಿಮೆಂಟೆಡ್. ಬ್ಲ್ಯಾಂಕೆಟ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಲ್ಲ ಅಂತ. ಬೇರೆ ಯಾವ ಸ್ಟೇಟು ಕರ್ನಾಟಕದ ಮಾದರಿಯನ್ನೇ ಕೇಂದ್ರಕ್ಕೆ ತಿಳಿಸ್ತಾ ಇದೆ ಗುರುತಿಲ್ಲ. ಬೇರೆ ಸ್ಟೇಟ್ಗಳು ಕೆಲವು ತೆಲಂಗಾಣ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ನನ್ನ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಇಟ್ಸ್ ಓನ್ಲಿ ಈ ಥರ ಬಂದಿರತಕ್ಕಂಥದ್ದು. ಬಟ್ ಐ ಆಮ್ ನಾಟ್ ಸೀನ್ ಎನಿ ನೋಟಿಫಿಕೇಶನ್ ಆಗಲಿ ಗೌರ್ಮೆಂಟ್ ಆರ್ಡರ್ ನಾನು ನೋಡಿಲ್ಲ. ಇದರದ್ದು ಈಗ ನೀವು ಫ್ಲೆಕ್ಸಿ ಅವರ್ ಮಾಡ್ಕೊಂಡು ಅಥವಾ ಎಡಿಷನಲ್ ಅವರ್ ಮಾಡಿದ್ರೆ ಅದರ ಮೇಲೆ ಆಗುವಂಥ ದೈಹಿಕ ಮತ್ತು ಮಾನಸಿಕ ಪರಿಣಾಮಗಳ ಬಗ್ಗೆ ಅದು ಸ್ಟಡಿಗಳು ಅಲ್ಲ ನೆಗೆಟಿವ್ ತುಂಬ ಇದೆ. ಸಿ ಓವರ್ ಆಲ್ ಇಂಡಸ್ಟ್ರಿ ವೈಸ್ ನಾವು ನೋಡ್ತಾ ಇದ್ರೆ ಏನೋ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳಿದ್ದಾವೆ, ಹೆಲ್ತ್ ಇಶ್ಯೂಸ್ ಇದ್ದಾವೆ, ಐಸೈಟ್ ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ ಇದೆ, ಇವೆಲ್ಲ ಸಹಜ ಇದೆ. ನಮಗೇನಂತಂದ್ರೆ ಇದೇ ಥರದ ಒತ್ತಡಗಳು ಬೇರೆ ದೇಶದಲ್ಲಿ ಎಲ್ಲಿ ಇಲ್ಲ. ಬೇರೆ ದೇಶದಲ್ಲಿ ಪ್ರಪಂಚದಲ್ಲಿ ಹೋದಾಗ ಡೆವಲಪಿಂಗ್ ಕಂಟ್ರೀಸ್ ಆಗಲಿ ಡೆವಲಪ್ ಕಂಟ್ರೀಸ್ನಲ್ಲಾಗಲಿ ಈ ಥರ ಒತ್ತಡಗಳು ಇಲ್ಲಿಲ್ಲ. ನಮ್ಮ ದೇಶದಲ್ಲಿ ಒತ್ತಡ ಇದೆ. ಸೊ ಹವೆವರ್ ಯಾಕಂದರೆ ಇಂಡಸ್ಟ್ರಿನೂ ಬದುಕಬೇಕು. ಅದ್ರ ಜೊತೆಗೆ ಇದೇನಾಗಿದೆ ಗೊತ್ತಾ, ಜಸ್ಟ್ ಬಿಕಾಸ್ ಏನೋ ಒಂದು ಲೈಫ್ನ ರೆಂಟ್ ಮಾಡ್ದಂಗೆ ಆಗ್ತಾ ಇದೆ. ಆ ಲೆಕ್ಕ ಕಾಣ್ತದೆ ಕೆಲವರು ಎಕ್ಸ್ಪ್ರೆಸ್ ಮಾಡಿದಾಗ. ಐ ಪರ್ಸನಲಿ ಫೀಲ್ ಏನೋ ಇಡೀ ಲೈಫೇ ರೆಂಟ್ ಮಾಡ್ದಂಗೆ ಆಗ್ಬಿಡ್ತು. ಆ ಲೆಕ್ಕದಲ್ಲಿ ಮೇಲ್ನೋಟ ಕಾಣ್ತದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಐ ಕುಡ್ ಬಿ ರಾಂಗ್ ಆಲ್ಸೋ. ಬಟ್ ಹವೆವರ್ ಸೊ ಐ ವಿಲ್ ರಿಸ್ಟ್ರಿಕ್ಟ್ ಮೈ ಸೆಲ್ಫ್ ದಟ್ ದ ಸ್ಟ್ಯಾಂಡ್ ವಾಟ್ ವಿ ಹ್ಯಾವ್ ಟೇಕನ್ ಇಸ್ ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಬ್ಲ್ಯಾಂಕೆಟ್ ಆಗಿ ಎಲ್ಲ ಇಂಡಸ್ಟ್ರಿಗೆ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ. ಅಲ್ಲ ಬಂದು ಕೊಟ್ಟರೆ ಯಾವ ಎಂಪ್ಲಾಯ್ಸ್ ಬೇಕು ಅಂತ ಕೊಟ್ಟಾಗ ಆ ಎಂಪ್ಲಾಯ್ಸ್ನ ಚೆಕ್ ಮಾಡಿ. ಒಂದು ಕಂಪನಿಯಲ್ಲಿ ಕಾರ್ಮಿಕ ಸಂಘಟನೆ ಇರುತ್ತೆ, ಇನ್ನೊಂದು ಕಂಪನಿ ಇರೋದಿಲ್ಲ. ನನ್ನ ಒಪಿನಿಯನ್ ಕಾರ್ಮಿಕ ನಾನು ಹೇಳಬೇಕು ನಿಮಗೆ, ನಾನು ಹೇಗೆ ನಿಮ್ಗೆ ಹೇಳ್ತಾರೆ ಅವ್ರು ಅಲೋ ಮಾಡ್ಬೇಕು. ನಾನು ಆಸ್ ಎ ಗವರ್ಮೆಂಟ್ ಪೋರ್ಟಲ್ ಏನಾದ್ರು ಮಾಡಿದ್ರೆ ನಾನು ನಿಮ್ಗೆ ಹೇಳ್ಬೋದು, ನನ್ನ ಎಂಪ್ಲಾಯ್ ID, ನನ್ನ ಹೆಸರು, ನನ್ನ ಕಂಪನಿಯನ್ನು ನಾನು ನಿಮಗೆ ರೆಫರ್ ಮಾಡ್ತೀನಿ.
ಹೇಳ್ಕೊಳಕ್ಕೆ ಅವಕಾಶ ಅದೇ ಸಾಯಿ ಕಂಪ್ನಿ ಅಂತ ನಮಗೆ ಬಂದಾಗ ನಮ್ಮ ಆಫೀಸರ್ಸ್ಗಳು ಒಳಗಡೆ ಹೋಗ್ತಾರೆ ಅಲ್ಲಿ. ಮೆಥಡ್ ಇಸ್ ದಟ್ ವಿ ವಿಲ್ ಗೋ ಇನ್ಸೈಡ್ ದೇರ್ ಓನ್ಲಿ. ಅವ್ರು ನಮಗೆ ಚಾನ್ಸ್ ಕೊಡಬೇಕು, ಹೋಗ್ಲಿಕ್ಕೆ ಮಾತಾಡ್ಲಿಕ್ಕೆ ಚಾನ್ಸ್ ಕೊಡಬೇಕು. ಇಟ್ಸ್ ಇಂಡಸ್ಟ್ರಿ. ಇಫ್ ದೇರ್ ಎಂಪ್ಲಾಯ್ಸ್ ಆರ್ ಅಗ್ರಿಂಗ್ ಟು ಅಸ್, ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಇಫ್ ಎಂಪ್ಲಾಯ್ಸ್ ಆರ್ ನಾಟ್ ಅಗ್ರಿಂಗ್, ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ಡೂ. ಬಟ್ ನಮ್ಮ ಪೋರ್ಟಲಲ್ಲಿ ಅವರೆಲ್ಲರೂ, ನೀವು ಹೇಳ್ದಂಗೆ ನಮ್ಮ ಪೋರ್ಟಲಲ್ಲಿ ಎಲ್ಲರೂ ನಮ್ಮ ಹತ್ರ ಡಾಟಾ ಇಲ್ಲ. ಮಾಡಿದ್ರೆ ನಮಗೆ ಹೇಳಕ್ಕೆ ಅವಕಾಶ ಇರುತ್ತೆ ಅಂತ. ಅಲ್ಲ ಇದೆ, ಬಟ್ ಸ್ಟಿಲ್ ನಮ್ಮ ಪೋರ್ಟಲ್ ಇದ್ರೂ ಕೂಡ ಅವ್ರು ಯಾರು ಬಹಿರಂಗವಾಗಿ ಬರೆದು ಕೊಡಲ್ಲ ನಮಗೆ. ಅದೊಂದು ಬಹಿರಂಗವಾಗಿ ಬರೆದು ಕೊಡ್ಲಿಕ್ಕೆ ಸ್ವಲ್ಪ ಹೆದರ್ತಾರೆ. ಬಟ್ ಅಲ್ಲ, ಈಗ ಲಾ ಏನು ಲಾ ಏನಿದೆ ಪ್ರಿವಿಲಿಂಗ್, ಅದು ನಾನು ಹೇಳಬೇಕು. ದಿಸ್ ದ ಲಾ ಪ್ರಿವಿಲಿಂಗ್ ಆಸ್ ಆಫ್ ನೌ. ದಿಸ್ ಲಾ ಪ್ರಿವಿಲಿಂಗ್. ಅಲ್ಲ, ಅದನ್ನೇ ನಾವು ಚೆಕ್ ಮಾಡ್ತೀವಿ ರೀ. ಸಿ, ಆಸ್ ಲಾಂಗ್ ಆಸ್ ವಿ ಡೋಂಟ್ ಚೆಕ್. ಈಗ ಪ್ರಾವಿಷನ್ ಹಿಂಗಿದೆ, ಈ ಪ್ರಾವಿಷನ್ ಬಗ್ಗೆ ಈಗ ಹೊಸದಾಗಿ ಪ್ರಯತ್ನ ಮಾಡಿದ್ಮೇಲೆ ಅದು ಪಾಸಿಟಿವ್ ನೆಗೆಟಿವ್ ಗೊತ್ತಾಗುತ್ತೆ. ಆಸ್ ಆಫ್ ನೌ ದಿಸ್ ಇಸ್ ಅ ಪ್ರಾವಿಷನ್ ವಿಚ್ ಇಸ್ ಅವೈಲಬಲ್. ದಿಸ್ ದ ಓನ್ಲಿ ವೇ ವಿ ಕ್ಯಾನ್ ಗೋ ಹೆಡ್. ಅಲ್ಲ ಅವ್ರ ಪ್ರಶ್ನೆ